ಆತ್ಮೀಯರೇ, ಇವತ್ತಿನ ಚರ್ಚೆಯ ವಿಷಯ ಬಂದ್ಬಿಟ್ಟು BA ಫಸ್ಟ್ ಸೆಮಿಸ್ಟರ್ SEP ಮೈಕ್ರೋ ಎಕನಾಮಿಕ್ಸ್ DSE 1 ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ DSE 1 ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಘಟಕ ಸಂಖ್ಯೆ 3 ಯೂನಿಟ್ ನಂಬರ್ 3 ಇದಕ್ಕೆ ಸಂಬಂಧಪಟ್ಟಿರುವಂತಹ ಮಹತ್ವದ ಪ್ರಶ್ನೆಗಳನ್ನು ಆರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವುಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಬನ್ನಿ ಒಂದೊಂದಾಗಿ ನೋಡೋಣ. ಆತ್ಮೀಯರೇ, ಈಗಾಗಲೇ ಘಟಕ ಸಂಖ್ಯೆ 1, ಘಟಕ ಸಂಖ್ಯೆ 2 ಪ್ರಶ್ನೆಗಳನ್ನು ಹಿಂದಿನ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ಇವತ್ತಿನ ಚರ್ಚೆಯಲ್ಲಿ ಘಟಕ ಸಂಖ್ಯೆ 3ನ ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ 2 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವೆಶನ್ಸ್. ನಂಬರ್ 1 ಈಸ್ ವಾಟ್ ಈಸ್ ಪ್ರೊಡಕ್ಷನ್, ಉತ್ಪಾದನೆ ಎಂದರೇನು. ನಂಬರ್ 2 ಈಸ್ ಗಿವ್ ದಿ ಮೀನಿಂಗ್ ಆಫ್ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾ ಬಿಂಬಕದ ಅರ್ಥ ನೀಡಿರಿ. ಥರ್ಡ್ ಒನ್ ಈಸ್ ವಾಟ್ ಈಸ್ ಟೋಟಲ್ ಕಾಸ್ಟ್, ವೆಚ್ಚದ ಅರ್ಥ ನೀಡಿರಿ. ಫೋರ್ತ್ ಒನ್ ವಾಟ್ ಈಸ್ ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚ ಎಂದರೇನು. ಫಿಫ್ತ್ ಒನ್ ವಾಟ್ ಈಸ್ ಅವರೇಜ್ ಕಾಸ್ಟ್, ಸರಾಸರಿ ವೆಚ್ಚ ಎಂದರೇನು. ಆ್ಯಂಡ್ ಸಿಕ್ಸ್ತ್ ಒನ್ ಫಾರ್ಮುಲಾ, ಗಿವ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚವನ್ನು ಕಂಡುಹಿಡಿಯಲು ಸೂತ್ರ ತಿಳಿಸಿರಿ. ಕ್ವೆಶನ್ ನಂಬರ್ 7, ಗಿವ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಅವರೇಜ್ ಕಾಸ್ಟ್, ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಲು ಸೂತ್ರ ತಿಳಿಸಿರಿ. 8th ಒನ್ ವಾಟ್ ಆರ್ ಫಿಕ್ಸ್ಡ್ ಕಾಸ್ಟ್, ಸ್ಥಿರ ವೆಚ್ಚ ಎಂದರೇನು. 9th ಒನ್ ವಾಟ್ ಆರ್ ವೇರಿಯಬಲ್ ಕಾಸ್ಟ್, ಬದಲಾಗುವ ವೆಚ್ಚ ಎಂದರೇನು. 10th ಒನ್ ವಾಟ್ ಈಸ್ ಟೋಟಲ್ ರೆವೆನ್ಯೂ, ಒಟ್ಟು ವೆಚ್ಚ ಎಂದರೇನು. 11th ಒನ್ ವಾಟ್ ಈಸ್ ಇಂಪ್ಲಿಸಿಟ್ ಕಾಸ್ಟ್, ಅವ್ಯಕ್ತ ವೆಚ್ಚಗಳು ಎಂದರೇನು. ಆ್ಯಂಡ್ 12th ಒನ್ ಗಿವ್ ದಿ ಮೀನಿಂಗ್ ಆಫ್ ಅಪಾರ್ಚುನಿಟಿ ಕಾಸ್ಟ್, ಅವಕಾಶ ವೆಚ್ಚದ ಅರ್ಥ ನೀಡಿರಿ. 13th ಒನ್ ವಾಟ್ ಈಸ್ ಎಕಾನಮೀಸ್ ಆಫ್ ಸ್ಕೇಲ್, ಆರ್ಥಿಕ ಮಿತವ್ಯಯಗಳು ಎಂದರೇನು. ಆ್ಯಂಡ್ 14th ಒನ್ ಸ್ಟೇಟ್ ದಿ ಮೀನಿಂಗ್ ಆಫ್ ಬ್ರೇಕ್ ಇವನ್ ಪಾಯಿಂಟ್, ಲಾಭ ನಷ್ಟ ರಾಹಿತ್ಯ ಬಿಂದುವಿನ ಅರ್ಥ ನೀಡಿರಿ. ಆ್ಯಂಡ್ unit number 3 concerned to that unit we are going to discuss right now. 5 marks questions. Number 1 is what is write a short note on production function, ಉತ್ಪಾದನಾ ಬಿಂಬಕ ಕುರಿತು ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. Number 2 is explain about isocont curves ವಿತ್ ನೀಟ್ ಡಯಾಗ್ರಾಮ್, ಒಂದು ನೀಟಾದ ರೇಖಾಚಿತ್ರದ ಮೂಲಕ ಸಮ ಉತ್ಪನ್ನ ರೇಖೆಗಳನ್ನು ಕುರಿತು ವಿವರಿಸಿರಿ. ಥರ್ಡ್ ಒನ್ ಡಿಸ್ಕಸ್ ಆನ್ ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್, ಕನಿಷ್ಠ ವೆಚ್ಚ ಸಂಯೋಜನೆ ಕುರಿತು ಚರ್ಚಿಸಿರಿ. ಫೋರ್ತ್ ಒನ್ ರೈಟ್ ಅ ನೋಟ್ ಆನ್ ಐಸೋ ಕಾಸ್ಟ್ ಕರ್ವ್ಸ್, ಸಮ ವೆಚ್ಚ ರೇಖೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಯೂನಿಟ್ ನಂಬರ್ 3 10 marks or 15 marks questions. Number 1 is explain the law of variable proportions, ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನು ವಿವರಿಸಿರಿ. ನಂಬರ್ 2 is discuss on law of returns to scale, ಪ್ರಮಾಣಗಳ ಪ್ರತಿಫಲನ ನಿಯಮ ಕುರಿತು ಚರ್ಚಿಸಿರಿ. ಥರ್ಡ್ ಒನ್ ಎಕ್ಸಾಮಿನ್ ದಿ ಕನ್ಸೆಪ್ಟ್ ಆಫ್ ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್, ಕನಿಷ್ಠ ವೆಚ್ಚ ಸಂಯೋಜನೆ ಪರಿಭಾವನೆಯನ್ನು ಪರೀಕ್ಷಿಸಿರಿ. ಫೋರ್ತ್ ಒನ್ ರೈಟ್ ಅ ನೋಟ್ ಆನ್ ಟೈಪ್ಸ್ ಆಫ್ ಕಾಸ್ಟ್ಸ್, ಅವಕಾಶ ವೆಚ್ಚದ ಕುರಿತು ಅಥವಾ ಅವಕಾಶ ವೆಚ್ಚದ ವಿವಿಧ ಪ್ರಕಾರಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಫಿಫ್ತ್ ಒನ್ ಎಕ್ಸ್ಪ್ಲೇನ್ ದಿ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ಕರ್ವ್ಸ್, ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚ ಮತ್ತು ವೆಚ್ಚ ರೇಖೆಗಳ ಕುರಿತು ವಿವರಿಸಿರಿ. ಸಿಕ್ಸ್ತ್ ಒನ್ ಫೋಕಸ್ ಆನ್ ಎಕಾನಮೀಸ್ ಆಫ್ ಸ್ಕೇಲ್, ಆರ್ಥಿಕ ಮಿತವ್ಯಯಗಳ ಮೇಲೆ ಬೆಳಕು ಚೆಲ್ಲಿರಿ. ಸೆವೆಂತ್ ಒನ್ ವಿತ್ ದಿ ಹೆಲ್ಪ್ ಆಫ್ ಡಾಟಾ ಗಿವನ್ ಬಿಲೋ ಫೈಂಡ್ ದಿ ಬ್ರೇಕ್ ಇವನ್ ಪಾಯಿಂಟ್, ಕೆಳಗಿನ ಅಂಕಿಅಂಶಗಳನ್ನು ಬಳಸಿಕೊಂಡು ಲಾಭ ನಷ್ಟ ರಾಹಿತ್ಯ ಬಿಂದುವನ್ನು ಕಂಡುಹಿಡಿಯಿರಿ. ದಿ ಆಸ್ಪೆಕ್ಟ್ ಒನ್ ಈಸ್ ವೇರಿಯಬಲ್ ಕಾಸ್ಟ್ ಆಫ್ ಈಚ್ ಯೂನಿಟ್, ಪ್ರತಿ ಘಟಕದ ಬದಲಾಗತಕ್ಕಂಥ ವೆಚ್ಚವನ್ನು ಕೊಟ್ಟಿದ್ದಾರೆ, ದಟ್ ಈಸ್ ₹5. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಚ್ ಯೂನಿಟ್, ಪ್ರತಿ ಘಟಕ ಮಾರಾಟ ಬೆಲೆ ಎಷ್ಟಪ್ಪ ಅಂತಂದ್ರೆ ₹5. ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್, ಸ್ಥಿರ ವೆಚ್ಚ, ದಟ್ ಈಸ್ ₹12,000. ಓಕೆ, ಇದನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ಬೇಕ್ರಿ,
ಲಾಭ ನಷ್ಟ ರಾಹಿತ್ಯ ಬಿಂದುವನ್ನು ಕಂಡುಹಿಡಿತಕ್ಕಂಥದ್ದು. ಆತ್ಮೀಯರೇ, ಇದ್ರ ಜೊತೆಗೆ ಏನಪ್ಪ ಅಂತಂತಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕರೆ ಮಾಡಿ, ಸರ್ ನಮಗೆ BA ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವಂತೆ ಸೂಕ್ಷ್ಮ ಅರ್ಥಶಾಸ್ತ್ರ DSC1 ಪಠ್ಯಕ್ರಮದ ಪ್ರಕಾರ ಕನ್ನಡದಲ್ಲಿ ಇರ್ತಕ್ಕಂಥ ನೋಟ್ಸನ್ನು ಕಳಿಸ್ಕೊಡಿ ಅಂತ ಇಂಗ್ಲೀಷ್ನಲ್ಲಿ ಕೇಳ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ಸದ್ಯ ಈಗ ಇಲ್ಲ, ಇಂಗ್ಲೀಷ್ನಲ್ಲಿ ಮುಂದಿನ ಸೆಮಿಸ್ಟರ್ಗೆ ಸಿಗ್ಬೋದು, ಆದರೆ ಸದ್ಯದಲ್ಲಿ ಮಾಡಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಲಭ್ಯವಿದೆ. ಆಸಕ್ತರು ಏನಪ್ಪ ಅಂತಂದ್ರೆ ತಮ್ಮ ಪೂರ್ಣ ಅಂಚೆ ವಿಳಾಸವನ್ನು ವಾಟ್ಸಪ್ ಸಂಖ್ಯೆ 9964791556ಗೆ ಕಳಿಸುವ ಮೂಲಕ ಪಡಿಬಹುದು. ಸೊ ಕೊನೆಯದಾಗಿ ಏನಪ್ಪ ಅಂತಂದರೆ ಅದರದ್ದು ಒಂದು ಮುಖಪುಟ ಹೇಗೆ ಇರ್ತದೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ಮುಖಪುಟವನ್ನು ಕೊಟ್ಟಿದ್ದೀನಿ, ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ನಿಮ್ಗೆ ಬೇಕಂದರೆ ತರಿಸ್ಕೊಳ್ಬೋದು. ಕರ್ನಾಟಕದಾದ್ಯಂತ ಭಾಳಷ್ಟು ಜನ ವಿದ್ಯಾರ್ಥಿಗಳು ತರಿಸ್ಕೊಳ್ತಾ ಇದ್ದಾರೆ. ನೀವು ಪಡ್ಕೊಂಡು ಸಾಕಷ್ಟು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರ ಇಲ್ಲೇ ಇದೆ. ಇದನ್ನ ಏನಪ್ಪ ಅಂತಂದರೆ ಆ್ಯಸ್ ಪರ್ ದಿ SCP ಸಿಲೆಬಸ್, ಆ್ಯಸ್ ಪರ್ SCP ಸಿಲೆಬಸ್ ರಚನೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ಚರ್ಚೆ. ಆದ್ಮೇಲೆ ಇನ್ನೂ ಕೂಡ ತಾವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಒಂದು ಸಲಹೆ ಸಂದೇಹಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಎಂದು ಹೇಳುತ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು, ನಮಸ್ಕಾರ.